ಸರಗೂರು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಸುಷ್ಮಾರವರು ಮತ್ತು ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ರವಿಕುಮಾರ್ ಟಿ ರವರು ಮಾತನಾಡಿ, ದಿನಾಂಕ 3/3/2024 ರಿಂದ 5/3/2024 ರವರೆಗೆ 3 ದಿನಗಳ ಕಾಲ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲಾ ಗ್ರಾಮಗಳ ಬೂತ್ನಲ್ಲಿ 0 ರಿಂದ 5 ವರ್ಷದ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತದೆ. ಹಾಗೂ ಇನ್ನು 2 ದಿನ ಸಿಬ್ಬಂದಿ ವರ್ಗದವರು ಮನೆ ಮನೆ ಭೇಟಿ ನೀಡಿ ಮೊದಲನೇ ದಿನ ಲಸಿಕೆಯನ್ನು ಪಡೆಯದೇ ಇರುವ ಮಕ್ಕಳಿಗೆ ಮನೆ ಮನೆ ಭೇಟಿ ಸಮಯದಲ್ಲಿ ನೀಡುತ್ತಾರೆ ಎಂದು ತಿಳಿಸಿದರು. ಹಾಗೂ ಚೆಸ್ಕಾಂ ಅಧಿಕಾರಿಗಳಿಗೆ ಪಲ್ಸ್ ಪೋಲಿಯೋ ಸಮಯದಲ್ಲಿ 3 ದಿನಗಳ ಕಾಲ ನಿರಂತರ ವಿದ್ಯುತ್ ನೀಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮನೆಗಳ ಸಂಖ್ಯೆ 22,078. ಅದರಲ್ಲಿ 0 ರಿಂದ 5 ವರ್ಷ ಒಳಪಟ್ಟಂಥ ಮಕ್ಕಳ ಸಂಖ್ಯೆ 5,806. ಇಲ್ಲಿ ನಾವು ಸಂಗೂರು ತಾಲೂಕಿನಲ್ಲಿ 68 ಬೂತ್ಗಳನ್ನು ಮಾಡಿದ್ದೀವಿ. ಒಂದು ಟ್ರಾನ್ಸಿಟ್ ಬೂತನ್ನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಟ್ರಾನ್ಸಿಟ್ ಬೂತನ್ನು ಮಾಡಿದ್ದೀವಿ. ದೊಡ್ಡ 69 ಬೂತನ್ನು ಮಾಡಿದ್ದೀವಿ. ಅದಕ್ಕೆ ಸೂಪರ್ವೈಸರ್ ಮಾಡೋಕ್ಕೆ 14 ಜನ ನಿಯೋಜನೆ ಮಾಡಿದ್ದೀವಿ. ಒಟ್ಟು ಒಂದು ಬೂತ್ಗೆ 4 ಜನ 272 ಜನ ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜನೆ ಮಾಡಬೇಕು. ಸೊ ನೀವು ತಾವು ತಿಳಿದಿರುವಾಗೆ ಮಾರ್ಚ್ 24, 2014 ಭಾರತ ಸರ್ಕಾರ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆಯನ್ನು ಮಾಡಿದೆ. ನಮ್ಮಲ್ಲಿ ಯಾವುದೇ ಥರವಾದ ಪೋಲಿಯೋ ಪ್ರಕರಣಗಳು ಇಲ್ಲ. 2011ರಲ್ಲಿ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಲ್ಲೊಂದು ಇನ್ನೊಂದು ಸ್ಫೋಟಕ್ಕೆ ಕೇಸ್ ಈ ಹಿನ್ನೆಲೆಯಲ್ಲಿ ನಾವು ವರ್ಷಕ್ಕೆ 2 ಬಾರಿ 2 ಸುತ್ತನ ಮಾಡ್ತಿದ್ದೋ. ಅದನ್ನು ಹೊರತುಪಡಿಸಿ ಭಾರತ ಸರ್ಕಾರ 2ನೇ ದಿನ ಮತ್ತು 3ನೇ ದಿನ ಮನೆ ಮನೆ ಭೇಟಿಯನ್ನು ಮಾಡಬೇಕಾಗ್ತದೆ. ಯಾವುದೇ ಮನೆಗಳ ಸಂಖ್ಯೆ ನೋಡಿದ್ದೀನಿ, ಆಯ್ಕೆ ಪ್ಲಾನ್ ಮಾಡಿದ್ದೀನಿ. ಎಲ್ಲಿ ಫಿಕ್ಸ್ ಮಾಡೋದಿರ್ಬೋದು, ಕಮಾಂಡ್ಸ್ ಇರ್ಬೋದು, ಎಲ್ಲಿ ವಲಸೆಗೆ ಬಂದಿರ್ಬೋದು, ಟೆಂಟ್ ಆಗಿರ್ಬೋದು, ಇದನ್ನು ನಾವು ಅಲ್ಲಿ ಗುರುತಿಸಿ 1 ರಿಂದ 5 ವರ್ಷ ಒಳಪಟ್ಟಂಥ ಯಾವುದೇ ಮಕ್ಕಳನ್ನ ನಾವು 3ಕ್ಕೆ 3ರಷ್ಟು ಅವರಿಗೆ ಪಲ್ಸ್ ಪೋಲಿಯೋ ಒಳಗೆ ಕವರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಬಂದಿದೆ. ಸೊ ಇವತ್ತು ನಾವು 2ನೇ ದಿನ ಮತ್ತು 3ನೇ ದಿನಗಳಲ್ಲಿ ಸೆಂಟ್ ಲೂಯಿಸ್ ಇದೆ. 0 to 5 years ಮಕ್ಕಳು ಲೈನ್ ಲಿಸ್ಟ್ ಇದೆ. ಅದು ಲೈನ್ ಲಿಸ್ಟ್ ಮಕ್ಕಳನ್ನು